ಸ್ನೇಹಿತರೆ, ಇವತ್ತು ತುಂಬ ಸುಲಭವಾಗಿ ಸೋಯಾ ಸಾಸ್ ಹಾಕಿ ಚಿಕನ್ ಮಾಡುವ. ಬರೀ 10 ನಿಮಿಷ ಅಷ್ಟೇ. ಇದು ಊಟಕ್ಕೆ, ಇಡ್ಲಿ, ದೋಸೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್. ಬ್ಯಾಚುಲರ್ಸ್ಗಂತೂ ತುಂಬ ಸುಲಭವಾಗಿ, ಅಂದರೆ ಯಾವುದೇ ಗ್ರೈಂಡಿಂಗ್ ಮಾಡೋದಕ್ಕಿಲ್ಲ, ಸೀದಾ ಮಾಡ್ಬೋದು. ನಿಮ್ಮ ಮನೆಯಲ್ಲಿರುವ ಒಂದು ಸೋಯಾ ಸಾಸ್ ಇದ್ದರೆ ಸಾಕು, ಚಿಲ್ಲಿ ಸಾಸು ಸೋಯಾ ಸಾಸ್ ಅಂತ. ಅದಕ್ಕೆ ನಾನು ನೋಡಿ 1.5 kg ಚಿಕನ್ ತೊಗೊಂಡಿದ್ದೇನೆ. ಅದನ್ನು ನೀರಲ್ಲಿ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು. 2-3 ಸಲ ತೊಳೆದರೆ ಅದರ ವಾಸನೆ ಎಲ್ಲ ಹೊರಟೋಗುತ್ತೆ. ಯಾವಾಗಲೂ ಮಾಂಸ ತೊಳೆಯುವಾಗ ನಾವು ಅರಶಿನ ಮತ್ತು ಉಪ್ಪು ಹಾಕಿ ತೊಳೆದರೆ ವಾಸನೆ ಇರೋದಿಲ್ಲ. ಇದನ್ನು ಚೆನ್ನಾಗಿ ತೊಳೆದು ಅದರದ್ದು ನೀರೆಲ್ಲ ತೆಗೆದು ಆಮೇಲೆ ಒಂದು ಅರ್ಧ ಚಮಚ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾವು ಬೇಯಿಸಬೇಕು. ಕೆಲವರು ಅದನ್ನು ಫ್ರೈ ಮಾಡ್ತಾರೆ, ನಾನಿವತ್ತು ಬೇಯಿಸಿ ತೋರಿಸ್ತಾ ಇದ್ದೇನೆ. ಅಂದರೆ ಎಣ್ಣೆ ಎಲ್ಲ ಹಾಕೋದು ಬೇಡ ಅಂತ ಜಾಸ್ತಿ. ಇದೊಂದು 5 ನಿಮಿಷ ಬೇಯಿಸಬೇಕು. ಬೇಯಿಸುವಾಗ ನಾವು ಆವಾಗ ಸೌಟೆಲ್ಲ ಹಾಕ್ತಾ ಇರಬೇಕು, ಯಾಕಂದರೆ ಅದು ನೀರು ಇರೋದಿಲ್ಲಲ್ಲ, ಅದರದ್ದೇ ನೀರು ಬಿಟ್ಟುಕೊಳ್ಳುತ್ತೆ, ಆದರೆ ಅಷ್ಟು ನೀರು ಇರೋದಿಲ್ಲ. ಅದರಿಂದ ಸ್ವಲ್ಪ ಅದನ್ನು ಬೇಯಿಸುವಾಗ ನಾವು ಸೌಟು ಹಾಕ್ತಾ ಇರಬೇಕು. ಆಮೇಲೆ ನೋಡಿ, ನಾನು ಅದಕ್ಕೆ ಈರುಳ್ಳಿ 2, ಬೆಳ್ಳುಳ್ಳಿ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಗರಂ ಮಸಾಲೆ 1 ಚಮಚ, ಕರಿಮೆಣಸಿನ ಹುಡಿ ಅರ್ಧ ಚಮಚ, ಕರಿಬೇವು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಹಾಗೆಯೇ ನಾವು ಸೋಯಾ ಸಾಸ್ ಕೂಡ, ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ತಗೋಬೇಕು. ಬರೀ ಇಷ್ಟ ಅಲ್ಲ, ನಾನು ಸ್ವಲ್ಪ ಹಾಕಿದ್ದೇನೆ. ನಿಮಗೆ ಈಸಿಯಾಗಿ ಮಾಡಬೇಕಾದ್ರೆ ಬರೀ ಸೋಯಾ ಸಾಸ್ ಹಾಕಿ ಮಾಡ್ಬೋದು. ಆಮೇಲೆ ನೋಡಿ, ಟೊಮೆಟೊ ಪ್ಯೂರಿ ಒಂದು ಅರ್ಧ ಕಪ್ಪು. ಟೊಮೆಟೊ ಪ್ಯೂರಿ ಅಂದರೆ ನಾವು ಇಲ್ಲ ಅಂದರೆ ಮನೆಯಲ್ಲಿ ನಾವು ಟೊಮೆಟೊವನ್ನು ಗ್ರೈಂಡ್ ಮಾಡಿದರೆ ಆಯಿತು. ಆಮೇಲೆ ಒಂದು ಅರ್ಧ ಚಮಚ ಕರಿಮೆಣಸಿನ ಹುಡಿ, 2 ಕಾಯಿ ಮೆಣಸು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕಟ್ ಮಾಡಿದರೆ ಆಯಿತು. ನೋಡಿ, ಹೀಗೆ ಕಟ್ ಮಾಡಬೇಕು. ನೋಡಿ, ಇವಾಗ ನಮ್ಮದು ಚಿಕನ್ ಬೆಂದಿದೆ. ಇದು 5 ನಿಮಿಷ ಆಯಿತು ನೋಡಿ. ಅದನ್ನು ಆವಾಗ ನಾವು ಕೈ ಆಡಿಸ್ತಾ ಇರಬೇಕು. ಇವಾಗ ಇಷ್ಟು ಸಾಕು. ಇವಾಗ ನಾವು ಸಾಸ್ ರೆಡಿ ಮಾಡೋದಂದರೆ ಅದಕ್ಕೆ ನಾವು 2 ಚಮಚ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿದರೆ ತುಂಬ ಸಿಹಿ ಆಗುತ್ತೆ ಅಂತ ಏನು ಎಣಿಸೋದು ಬೇಡ, ಅದೇನು ಅಷ್ಟು ಸಿಹಿ ಆಗೋದಿಲ್ಲ. ಈರುಳ್ಳಿ ಹಾಕಿದ್ರೆ ಸಿಹಿ ಆಗುತ್ತಲ್ಲ. ಇದಕ್ಕೆ ಇವಾಗ ಅರ್ಧ ಕಪ್ ನಾವು ಸಾಸ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಮ್ಮೆ ನೀವು ಮಾಡಿ ನೋಡಿ, ಬೇಗ ಆಗ್ಬೋದು. ಇನ್ನೊಂದು ಪಾತ್ರೆಯಲ್ಲಿ ನಾವು ಒಂದು 3 ಚಮಚ ತುಪ್ಪ ಹಾಕೋಬೇಕು. ಅದು ಸ್ವಲ್ಪ ಕಾದ ಮೇಲೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಹಾಕ್ತಾಯಿದ್ದೇನೆ ನಾನು. ಅದನ್ನು ಸ್ವಲ್ಪ ಬಾಡಿಸಬೇಕು. ತುಂಬ ಬೇಗ ಮಾಡ್ಬೋದು ಇದನ್ನು, ಏನು ಬೇಡ. ಒಂದು 10-12 ನಿಮಿಷದಲ್ಲಿ ಆಗುತ್ತೆ ಇದು. ಬೇಗ ಆಫೀಸಿಗೆ ಹೋಗೋರು, ಕಾಲೇಜಿಗೆ ಹೋಗೋರೆಲ್ಲ ಇದನ್ನು ಮಾಡಬಹುದು, ಮನೆಯಲ್ಲಿ ಒಬ್ಬರು ಇದ್ದರೆ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋಬೋದು, ಇಲ್ಲ ಬಿಡ್ಬೋದು, ಏನೂ ಪರವಾಗಿಲ್ಲ. ಹಾಗೆ ಬೆಳ್ಳುಳ್ಳಿ ಕೂಡ ನಾನು ಕಟ್ ಮಾಡಿದ್ದೇನಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೇನೆ. ಸ್ವಲ್ಪ ಬಾಡಿಸ್ಬೇಕು ಅದನ್ನು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೇನೆ. ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸಬೇಕು. ತುಂಬ ಈಸಿಯಾಗಿ ನಾನು ನಿಮಗೆ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ನೋಡಿ. ಇವಾಗ ಅರ್ಧ ಚಮಚ ಕರಿಮೆಣಸಿನ ಹುಡಿ ಅಂತಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಎರಡನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಬಾಡಿದರೆ ಸಾಕದು, ಅದರ ಒಟ್ಟಿಗೆ ಅದು ಮಿಕ್ಸ್ ಆದರೆ ಆಯಿತು. ಇವಾಗ ನಾವು ಸೋಯಾ ಸಾಸ್ ತೊಗೊಂಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಉಂಟಲ್ಲ ಅದರಲ್ಲಿ. ಆಮೇಲೆ ನಾವು ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಳ್ಬೇಕು, ಯಾಕಂದರೆ ಸೋಯಾ ಸಾಸಲ್ಲಿ ಕೂಡ ತುಂಬ ಉಪ್ಪಿದೆ. ಅದರಿಂದ ಕೋಳಿಗೆ ಹಾಕುವಾಗ ನೋಡ್ಕೋಬೇಕು. ಇದು ಸ್ವಲ್ಪ ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಮತ್ತು ಚಿಲ್ಲಿ ಸಾಸ್ ಕೂಡ ಒಟ್ಟಿಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿ ಬಂದರೆ ನಾವು ಚಿಕನ್ ಹಾಕೋದು ಅಷ್ಟೇ. ಚಿಕನ್ ಹಾಕಿದ ಮೇಲೆ ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು, ಯಾಕಂದರೆ ಚಿಕನ್ ಆಲ್ರೆಡಿ ಬೆಂದಿದೆ ಅಲ್ಲ. ಆಮೇಲೆ ಇದು ಕೂಡ ಬೆಂದಿದೆ, ಅದರಿಂದ ಒಂದು 2-3 ನಿಮಿಷ ಬೆಂದರೆ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಮುಚ್ಚಳ ಮುಚ್ಚಿದರೆ ಆಯಿತು. ನೋಡಿ, ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಒಂದು 2-3 ನಿಮಿಷ ಅಷ್ಟೇ, ಏನು ಹೆಚ್ಚು ಬೇಡ. ನೀವು ಬರೀ ಸಾಸಲ್ಲಿ ಕೂಡ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಟೊಮೆಟೊ ಇದು ಎಲ್ಲ ಪ್ಯೂರಿ ಇದೆಲ್ಲ ಏನು ಬೇಡ. ಬರೀ ಸ್ವಲ್ಪ ಸಕ್ಕರೆ ಹಾಕಿ ಸೋಯಾ ಸಾಸ್ ಮಾಡಿ ಚಿಲ್ಲಿ ಸಾಸ್ ಹಾಕಿದರೆ ಅಷ್ಟರಲ್ಲೇ ಆಗ್ಬೋದು. ಇದು ಅಂದರೆ ಈರುಳ್ಳಿ ಕೂಡ ಬೇಡ, ಹಾಗೆ ಮಾಡ್ಬೋದು. ಹಾಗೆ ಕೂಡ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಮುಚ್ಚಳ ಮುಚ್ಚಿದರೆ ಆಯಿತು. ನಮ್ಮದು ಸೋಯಾ ಸಾಸ್ ಚಿಕನ್ ರೆಡಿ ಆಯಿತು. ಕೇವಲ ಒಂದು 10-12 ನಿಮಿಷದಲ್ಲಿ ಮಾಡ್ಬೋದು. ನೀವು ಕಾಲೇಜಿಗೆ ಹೋಗೋರಾದರೆ, ಇಲ್ಲ ಆಫೀಸಿಗೆ ಹೋಗೋರಾದರೆ, ಮನೆಯಲ್ಲಿ ಒಬ್ಬರೇ ಇದ್ದರೆ ಇದನ್ನೇ ಮಾಡ್ಬೋದು ನೀವು ಸೈಡ್ ಡಿಶ್ಶಾಗಿ. ಊಟಕ್ಕೂ ಒಳ್ಳೆಯದಾಗುತ್ತೆ. ಹಾಗೆ ಇಡ್ಲಿ, ಚಪಾತಿ ಮಾಡ್ತೀರಾ, ದೋಸೆ ಮಾಡ್ತೀರಾ, ಯಾವುದಕ್ಕೂ ಕೂಡ ರೆಡಿ. ನಮಸ್ಕಾರ, ನವೀನ್ ಪಾಟೀಲ್ ನಿಖಿಲೇಡ್ ದಾತಿನ ಕುಸಲ್ ದರಸೆ. ಜಂಜೆ ಎಗ್ಡೆ ಕ್ರಿಯೇಷನ್ಸ್ ನಿಖಿಲೆಗೆ ಯೂಟ್ಯೂಬ್ ಮಾತು ಚಾನಲ್ ಬರೋದು.
ಜಾರ್ನಂಜಿ ಯೂಟ್ಯೂಬ್ ಬರ್ಪನ ಚಾನಲ್ ನಿಗ್ಲೊಂಜಿ ತೂದು ಐಕ್ ಸಬ್ಸ್ಕ್ರೈಬರ್ ಆದ್ ಬೆಲ್ ಬಟನ್ ಒತ್ತು ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳಿ.